Dear students, welcome to my class. My name is Mahesh, lecturer in English, Sahyadri PU College, Kolar. First of all, I would like to thank you all for watching my all videos, and I expect the same in future. Coming to the point, today in this session, we shall discuss the 8th unit of your 2nd PU English text, To the Foot from Its Child, a poem by Pablo Neruda, a Chilean poet. The poem is basically composed in Chilean language. Then it is translated to English by Alastair Reid, a Scotland poet and translator. The poem is a contrast between colorful dreams and harsh realities of life. The poem deals with the realities and journey of life from birth to death. Dear friends, dreaming is a natural activity of all the human beings. Sometimes they become true and sometimes not. But people never stop dreaming. Everybody approaches the life in different way. Friends, the poem is very near in reality to everyone's life. Now let us discuss about the title of the poem, To the Foot from Its Child. Here the poet gives a metaphorical representation. Foot is the metaphor for the child. It might be a one mark question also in your coming examination. Here, foot is compared to child. Why means foot never stops walking till the end, and a child or human beings never stop dreaming till the death. There are 54 lines in the poem, and it is divided into 4 parts like childhood, harsh realities of life, maturity, and death and rebirth. In this class, we shall discuss the first part of the poem, that is childhood. ಪ್ರಿಯ ವಿದ್ಯಾರ್ಥಿಗಳೇ, ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್ ಎಂಬ ಪದ್ಯಭಾಗವನ್ನು ನಾವು ಈ ತರಗತಿಯಲ್ಲಿ ಚರ್ಚೆ ಮಾಡೋಣ. ಈ ಒಂದು ಪದ್ಯವನ್ನು ಚಿಲಿ ದೇಶದವರಾದ ಫ್ಯಾಬ್ಲೋ ನೆರುಡಾ ಎಂಬ ಕವಿಯು ಬರೆದಿರುತ್ತಾರೆ. ಇದನ್ನು ಇಂಗ್ಲಿಷ್ ಭಾಷೆಗೆ ಅಲಾಸ್ಟೇರ್ ರೇಡ್ ಎಂಬ ಸ್ಕಾಟ್ಲ್ಯಾಂಡ್ ದೇಶದ ಕವಿಯು ಅನುವಾದಿಸಿದ್ದು, ಇದು ನಮ್ಮೆಲ್ಲರ ಜೀವನಕ್ಕೆ ತುಂಬಾ ಹತ್ತಿರವಾದ ಸಂಗತಿಗಳನ್ನು ಚರ್ಚಿಸುತ್ತದೆ. ಜೀವನವು ಕನಸು ಮತ್ತು ಸತ್ಯ ಸಂಗತಿಗಳ ನಡುವೆ ಯಾವ ರೀತಿಯಾಗಿ ಸಾಗುತ್ತದೆ ಎಂಬುದನ್ನು ಈ ಪದ್ಯ ಬಹಳ ಚೆನ್ನಾಗಿ ನಮಗೆ ಮನವರಿಕೆ ಮಾಡಿಸುತ್ತದೆ. ಕನಸು ಕಾಣುವುದು ಪ್ರತಿಯೊಬ್ಬ ಮಾನವನ ಸಹಜ ಗುಣ. ಕೆಲವೊಮ್ಮೆ ನಮ್ಮ ಕನಸುಗಳು ನನಸಾಗುತ್ತವೆ, ಆದರೆ ಕೆಲವೊಮ್ಮೆ ಅವು ಬರೀ ಕನಸುಗಳಾಗಿಯೇ ಉಳಿಯುತ್ತವೆ. ಕನಸುಗಳು ನನಸಾದರೂ ಆಗದೇ ಇದ್ದರೂ ಮಾನವ ಕನಸು ಕಾಣುವುದನ್ನು ಮಾತ್ರ ಬಿಡುವುದೇ ಇಲ್ಲ. ನಾವು ಈಗ ನಮ್ಮ ಬಾಲ್ಯವನ್ನು ಸ್ವಲ್ಪ ನೆನಪಿಸಿಕೊಳ್ಳೋಣ. ನಾವೆಲ್ಲ ತುಂಬ ಚಿಕ್ಕವರಾಗಿದ್ದಾಗ, ಪ್ರಪಂಚದ ಅರಿವಿಲ್ಲದೆ ಇದ್ದಾಗ, ಆ ದಿನಗಳಲ್ಲಿ ನಮ್ಮನ್ನು ಯಾರಾದರೂ ಸಹಜವಾಗಿ ನೀನು ದೊಡ್ಡವನಾದ ಮೇಲೆ ಏನಾಗುತ್ತೀಯಾ, ನಿನ್ನ ಜೀವನದ ಗುರಿ ಏನು, ವಾಟ್ ಈಸ್ ಯುವರ್ ಆಂಬಿಷನ್ ಎಂದು ಕೇಳಿದಾಗ ನಾವೆಲ್ಲರೂ ಸ್ವಲ್ಪವೂ ಯೋಚಿಸದೆ ನಾನು ಡಾಕ್ಟರ್ ಆಗುತ್ತೇನೆ, ಇಂಜಿನಿಯರ್ ಆಗುತ್ತೇನೆ, IAS ಆಫೀಸರ್ ಆಗುತ್ತೇನೆ, ಸೈಂಟಿಸ್ಟ್ ಆಗುತ್ತೇನೆ ಎಂದು ತಟ್ಟನೆ ಹೇಳಿಬಿಡುತ್ತಿದ್ದೆವು. ಆದರೆ ಅವು ನಿಜ ಜೀವನದಲ್ಲಿ ಸಾಧ್ಯವಾಗುತ್ತವೆಯೋ ಇಲ್ಲವೋ, ನಮ್ಮ ಕುಟುಂಬದ ಪರಿಸ್ಥಿತಿ ಏನು, ನಮ್ಮ ಪೋಷಕರ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಎಂದು ಸ್ವಲ್ಪವೂ ಯೋಚಿಸುತ್ತಿರಲಿಲ್ಲ. ಎಲ್ಲವೂ ಸಾಧ್ಯ, ನಾನು ಏನು ಬೇಕಾದರೂ ಮಾಡಬಲ್ಲೆ ಎಂಬ ನಂಬಿಕೆ ನಮ್ಮದಾಗಿತ್ತು. ಪ್ರತಿ ಹಬ್ಬಕ್ಕೂ ಹೊಸ ಬಟ್ಟೆ ಬೇಕು, ವಿಮಾನದಲ್ಲಿ ಹಾರಾಡಬೇಕು, ಹಕ್ಕಿಯ ಹಾಗೆ ಹಾರಬೇಕು, ಮೀನಿನ ಹಾಗೆ ಈಜಬೇಕು ಎಂಬ ಕನಸುಗಳು ನಮ್ಮದಾಗಿದ್ದವು. ಆದರೆ ಜೀವನದಲ್ಲಿ ಬೆಳೆದು ದೊಡ್ಡವರಾಗುತ್ತಾ ಸಮಾಜವನ್ನು ಅರ್ಥ ಮಾಡಿಕೊಳ್ಳುವ ಸಮಯದಲ್ಲಿ ನಮ್ಮ ನಡವಳಿಕೆ, ಮಾತು, ಹಾವ ಭಾವ, ಕನಸುಗಳು ಎಲ್ಲವೂ ಬದಲಾಗತೊಡಗಿದವು. ಈ ಸಮಯದಲ್ಲಿ ನಮಗೆ ನಾವು ಕಂಡ ಕನಸುಗಳು ನನಸಾಗುತ್ತವೆಯೋ ಇಲ್ಲವೋ ಎಂಬ ಸತ್ಯದ ಅರಿವಾಗಿ ಜೀವನವನ್ನು ನಾವು ನಮಗೆ ಅರ್ಥವಾಗುವ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದೇವೆ. ಈ ರೀತಿಯಾಗಿ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಹುಟ್ಟಿನಿಂದ ಸಾವಿನವರೆಗೆ ಯಾವ ರೀತಿಯಾಗಿ ಬದಲಾವಣೆಗಳಾಗುತ್ತವೆ ಎಂಬುದೇ ಈ ಪದ್ಯದ ಸಾರಾಂಶ. Dear students, keep the textbook with you while discussing the poem. Now let us see the pre-reading activity of the poem To the Foot from Its Child. Follow the lines.
Some parts of the body are normally attributed metaphorically: heart, emotions; head, reason. Similarly, what do these refer to? Foot, shoulders, hand, eye, etc. ಮಕ್ಕಳೇ, ನಮ್ಮ ದೇಹದಲ್ಲಿರ್ತಕ್ಕಂತಹ ಕೆಲವು ಅಂಗಾಂಗಗಳು ಕೆಲವು ವಿಷಯಗಳಿಗೆ ಸಂಬಂಧಪಟ್ಟಿರ್ತವೆ. ಇವಾಗ ಆರ್ಟ್ ಯಾವುದಕ್ಕೆ ಸಂಬಂಧಪಟ್ಟಿರುತ್ತೆ? ಎಮೋಷನ್ಸ್ಗೆ ಸಂಬಂಧಪಟ್ಟಿರುತ್ತೆ. ಯಾವುದು ಫೀಲಿಂಗ್ಸ್ಗೆ ಸಂಬಂಧಪಟ್ಟಂತಹ ಎಲ್ಲ ಒಂದು ವಿಷಯಗಳಲ್ಲೂ ಸಹ ನಮ್ಮ ಹೃದಯದಲ್ಲಿರ್ತವೆ. ಅವು ಪ್ರೀತಿ, ವಿಶ್ವಾಸ, ಅನುರಾಗ, ಅನುಕಂಪ ಇವೆಲ್ಲವೂ ಸಹ ನಮಗೆ ಹೃದಯದಲ್ಲಿರ್ತವೆ. ಅದೇ ರೀತಿಯಾಗಿ ಹೆಡ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ನಮ್ಮ ತಲೆ. ಯಾವುದಕ್ಕೆ ಸಂಬಂಧಪಟ್ಟಿದ್ದು? ರೀಸನ್ಸ್. ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂತಹ ಎಲ್ಲ ಕೆಲಸಗಳನ್ನು ಎಲ್ಲಿ ಯೋಚನೆ ಮಾಡ್ತೀವಿ? ನಮ್ಮ ತಲೆಯಲ್ಲಿ ಇಟ್ಕೊಂಡಿರ್ತೀವಿ, ನಮ್ಮ ತಲೆಯಲ್ಲಿ ಯೋಚನೆ ಮಾಡ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಕೆಲವು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಅದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ನಾವು ನೋಡೋಣ ಇವಾಗ. ಫುಟ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಹೌದು, ಫುಟ್ ಅಂದರೆ ಪಾದ. ಪಾದ ನಡೆಯೋದಕ್ಕೆ ಸಂಬಂಧಪಟ್ಟಿದ್ದು. ಶೋಲ್ಡರ್ಸ್, ಶೋಲ್ಡರ್ ಏನಕ್ಕಪ್ಪ ಸಂಬಂಧಪಟ್ಟಿದ್ದು? ಹೌದು, ರೆಸ್ಪಾನ್ಸಿಬಿಲಿಟೀಸನ್ನು ಕ್ಯಾರಿ ಓವರ್ ಮಾಡೋದಕ್ಕೆ, ಜವಾಬ್ದಾರಿಗಳನ್ನು ಹೊರುವುದಕ್ಕೆ ನಾವೇನು ಮಾಡ್ತೀವಿ? ಶೋಲ್ಡರ್ಸನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಶೋಲ್ಡರ್ಸ್ ಅಂತ ಅಂದರೆ ನಮ್ಮ ಭುಜಗಳು. ಅಂದರೆ ಇವಾಗ ಯಾರಾದರೂ ಹೇಳ್ತಾರೆ ನನ್ನ ಹೆಗಲ ಮೇಲೆ ಭಾರ ಇದೆ ಅಂತ. ಹೆಗಲ ಮೇಲೆ ಭಾರ ಇದೆ ಅಂತ ಹೇಳಿದ್ರೆ ಅವ್ರ ಮೇಲೆ ಜವಾಬ್ದಾರಿಗಳಿದೆ ಅಂತ ಅರ್ಥ. ಅದೇ ರೀತಿಯಾಗಿ ಹ್ಯಾಂಡ್. ಹ್ಯಾಂಡ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಕೆಲಸ ಮಾಡೋದಕ್ಕೆ ಸಂಬಂಧಪಟ್ಟಿದ್ದು, ಸಹಾಯ ಮಾಡೋದಕ್ಕೆ ಸಂಬಂಧಪಟ್ಟಿದ್ದು. ಅದೇ ರೀತಿಯಾಗಿ ಹೈ. ಕಣ್ಣು ಯಾವುದಕ್ಕೆ ಸಂಬಂಧಪಟ್ಟಿದ್ದು? ನೋಡುವುದಕ್ಕೆ. ಅದು ಒಳ್ಳೆಯದಾಗಿರ್ಬೋದು, ಕೆಟ್ಟದಾಗಿರ್ಬೋದು, ಎಲ್ಲವನ್ನೂ ಸಹ ನೋಡಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಕಣ್ಣುಗಳು ಸಹಾಯ ಮಾಡ್ತವೆ. What do the following expressions mean? Stand on one's own feet, to have a brave heart, in cold blood, take to one's heel. ಇಲ್ಲಿ ಕೆಲವು ಇಡಿಯಮ್ಸ್ ಅನ್ನು ಕೊಟ್ಟಿದ್ದಾರೆ. ಅದರ ಮೀನಿಂಗ್ ಏನು ಅಂತ ನಾವು ತಿಳ್ಕೊಳ್ಳೋಣ. ಹಾಗಾದ್ರೆ ಇಡಿಯಮ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ನೋಡಿ, ಇಡಿಯಮ್ ಅಂದರೆ an idiom is a phrase or expression whose meaning can't be understood from the ordinary meanings of the words in it. ಅಂದರೆ ಇಲ್ಲಿ ಇಡಿಯಮ್ ಅಂತಕ್ಕಂಥದ್ದು ಪದಗಳ ಗುಂಪು. ಆದರೆ ಆ ಒಂದು ಗುಂಪಿನಲ್ಲಿರ್ತಕ್ಕಂತಹ ಪದಗಳ ಆರ್ಡಿನರಿ ಮೀನಿಂಗೇ ಬೇರೆ ಇರುತ್ತೆ, ಹೊರ ಅರ್ಥನೇ ಬೇರೆ ಇರುತ್ತೆ, ಒಳ ಅರ್ಥನೇ ಬೇರೆ ಇರುತ್ತೆ. ನಾವು ಹೊರ ಅರ್ಥವನ್ನ ಅಲ್ಲ, ಒಳ ಅರ್ಥವನ್ನ ಅರ್ಥ ಮಾಡ್ಕೋಬೇಕು. ಅದನ್ನು ನಾವೇನು ಮಾಡ್ತೀವಿ? ಇಡಿಯಮ್ಸ್ ಅಂತ ಕರಿತೀವಿ. ಕನ್ನಡದಲ್ಲಿ ಅದನ್ನು ನಾವು ನುಡಿಗಟ್ಟು ಅಂತ ಕರಿತೀವಿ. ಇವು ನೋಡಿ, ಇಲ್ಲಿ ಸ್ಟ್ಯಾಂಡ್ ಆನ್ ಒನ್ಸ್ ಓನ್ ಫೀಟ್. ಏನು ಸ್ಟ್ಯಾಂಡ್ ಆನ್ ಒನ್ಸ್ ಓನ್ ಫೀಟ್ ಅಂದರೆ? ಇಂಡಿಪೆಂಡೆಂಟ್ ಅಂತ ಅರ್ಥ. ಇಂಡಿಪೆಂಡೆಂಟ್ ಅಂದರೆ ಏನು? ಇದನ್ನ ಯಾಕೆ ಇಳ್ಕೊಟ್ಟಿದ್ದಾರೆ ನೋಡಿ. ಹುಟ್ಟಿದಾಗ್ಲಿಂದ ಸಾಯೋವರೆಗೂ ಮನುಷ್ಯ ಯಾವುದೋ ಒಂದು ಹಂತದಲ್ಲಿ ಇಂಡಿಪೆಂಡೆಂಟ್ ಆಗಿ ಲೈಫನ್ನು ಲೀಡ್ ಮಾಡಬೇಕು, ಅಂದರೆ ಸ್ವತಂತ್ರವಾಗಿ ಜೀವನವನ್ನು ನಡೆಸಬೇಕು ಅಂತಕ್ಕಂಥ ಒಂದು ತವಕವನ್ನು ಇಟ್ಕೊಂಡಿರ್ತಾನೆ. ಅವನಿಗೊಂದು ಆಸೆ ಇರುತ್ತೆ, ನಾನು ಸ್ವತಂತ್ರವಾಗಿ ಜೀವನವನ್ನು ನಡೆಸಬೇಕು ಅಂತ. ಅದಕ್ಕೆ ಪ್ರಯತ್ನ ಪಡ್ತಾನೆ. ಅದೇ ರೀತಿಯಾಗಿ ಟು ಹ್ಯಾವ್ ಎ ಬ್ರೇವ್ ಹಾರ್ಟ್. ಏನಿದು ಟು ಹ್ಯಾವ್ ಎ ಬ್ರೇವ್ ಹಾರ್ಟ್ ಅಂದರೆ? ಧೈರ್ಯ ಅಂತ ಅರ್ಥ. ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಧೈರ್ಯ ಇರುತ್ತೆ. ಏನಾದರೂ ಕೆಲಸವನ್ನು ಮಾಡಬೇಕು ಅಂದರೆ ಧೈರ್ಯ ಬೇಕು, ಆ ಧೈರ್ಯ ಇರುತ್ತೆ ಅಂತ ಅರ್ಥ. ಅದೇ ರೀತಿಯಾಗಿ ಇನ್ನೊಂದು ಕೊಟ್ಟಿದ್ದಾರೆ, ಇನ್ ಕೋಲ್ಡ್ ಬ್ಲಡ್. ಏನಿದು ಇನ್ ಕೋಲ್ಡ್ ಬ್ಲಡ್ ಅಂತ ಹೇಳಿದ್ರೆ? ಕೋಲ್ಡ್ ಬ್ಲಡ್ ಅಂತ ಹೇಳಿದ್ರೆ ವಿತೌಟ್ ಫೀಲಿಂಗ್ ಆರ್ ಕ್ರುಯಾಲಿಟಿ ಅಂತ ಅರ್ಥ. ಕ್ರುಯಾಲಿಟಿ ಅಂದರೆ ಕೆಲವು ಸಲ ನಾವೇನು, ಮನುಷ್ಯನಿಗೆ ಎಲ್ಲ ಗುಣಗಳು ಬೇಕು. ಪ್ರೀತಿ ಇರಬೇಕು, ವಿಶ್ವಾಸ ಇರಬೇಕು, ಅನುರಾಗ ಇರಬೇಕು, ಅನುಕಂಪ ಇರಬೇಕು, ಸಹಾಯ ಮಾಡೋ ಗುಣ ಇರಬೇಕು, ಕರುಣೆ ಇರಬೇಕು, ಎಲ್ಲ ಇರಬೇಕು, ವಿಶ್ವಾಸ ಇರಬೇಕು, ಎಲ್ಲ ಇರಬೇಕು. ಆದರೆ ಸಮಯಕ್ಕೆ ತಕ್ಕನಾಗಿ ಏನಾಗುತ್ತೆ, ಅವೆಲ್ಲವೂ ಸಹ ಬದಲಾಗ್ತಾ ಹೋಗುತ್ತೆ. ಕೆಲವು ಸಲ ನಾವೇನು ಮಾಡ್ತೀವಿ? ಕೋಲ್ಡ್ ಬ್ಲಡ್ ಅಂದರೆ ಕ್ರುಯಲ್ ಆಗಿರ್ತೀವಿ. ಕೆಲವು ವಿಷಯಗಳಲ್ಲಿ ಕೆಲವ್ರ ಮೇಲೆ ನಾವು ಕ್ರುಯಲ್ ಆಗಿರ್ತೀವಿ. ಇವೆಲ್ಲ ಮನುಷ್ಯನ ಜೀವನದಲ್ಲಿ ಬಂದು ಹೋಗ್ತಕ್ಕಂತಹ ಗುಣಗಳು. ಅದೇ ರೀತಿ ಇನ್ನೊಂದು ಕೊಟ್ಟಿದ್ದಾರೆ, ಟೇಕ್ ಟು ಒನ್ಸ್ ಹೀಲ್. ಏನಿದು ಟೇಕ್ ಟು ಒನ್ಸ್ ಹೀಲ್ ಅಂದರೆ? ರನ್ ಅವೇ ಅಂತ ಅರ್ಥ. ರನ್ ಅವೇ ಅಂತ ಹೇಳಿದ್ರೆ ಎಸ್ಕೇಪ್. ನೋಡಿ, ಮನುಷ್ಯ ಕೆಲವು ಸಲ ಏನು ಮಾಡ್ತಾನೆ, ಆ ಒಂದು ಸಂದರ್ಭದಲ್ಲಿ ತನಗೇನೋ ನೋವಾಗುತ್ತೆ, ಅವನಿಗೆ ಆ ಸಿಚುವೇಶನ್ನು ಫೇವರ್ ಇಲ್ಲದೆ ಇದ್ದಾಗ, ಆ ಸಿಚುವೇಶನ್ ಅವನಿಗೇನೋ ಕೆಟ್ಟದಾಗತ್ತೆ ಅಂತ ಅನ್ಸಾಗ ಅವನೇನಾಗ್ತಾನೆ? ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾನೆ. ಇದನ್ನೆಲ್ಲ ಯಾರಿಗೂ ಹೇಳ್ಕೊಡೋದಿಲ್ಲ, ಜೀವನ ಕಲಿಸ್ತಕ್ಕಂತಹ ಪಾಠ. ನಾವು look at this picture given in the poem.
and share your opinions. Just think what comes to your mind when you look at this picture. Yeah, see, there is a tree and there is a foot also. The foot is covered by a shoe, but the foot is out of the shoe, and there are some stones, bits of glass, stones, and in the tree there are some apples. You just see this and tell me what comes to your mind. ನೋಡಿ, ಈ ಒಂದು ಆಪಲ್ಸು, ಈ ಒಂದು ಮರ, ಆ ಪಾದ, ಆ ಪಾದದ ಸುತ್ತಲೂ ಇರ್ತಕ್ಕಂಥ ಕೆಲವು ಕಲ್ಲು ಮುಳ್ಳುಗಳು, ಇದನ್ನ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ನೋಡಿ, ಈ ಮರ ಬೆಳೆದು ನಿಂತಿದೆ. ಈ ಮರಕ್ಕೆ ಒಂದು ಪಾದವನ್ನ ಕೊಟ್ಟಿದ್ದಾರೆ. ಆ ಪಾದದ ಸುತ್ತಲೂ ಸಹ ಕೆಲವು ಕಲ್ಲು ಮುಳ್ಳುಗಳಿದಾವೆ. ಇಲ್ಲಿ ಈ ಪಾದದ ಒಂದು ಆಸೆ ಏನಪ್ಪಾ ಅಂತಂದ್ರೆ, ಆ ಮರದಲ್ಲಿರ್ತಕ್ಕಂತಹ ಆಪಲ್ ಆಗಬೇಕು ಅಂತ ಆಸೆ ಅದಕ್ಕೆ. ಆದರೆ ಆ ಪಾದ ಮರದಲ್ಲಿರ್ತಕ್ಕಂಥ ಆಪಲ್ ಆಗೋದಕ್ಕೆ ಆಗೋದಿಲ್ಲ. ಅದಕ್ಕೆ ಬದಲಾಗಿ ಆ ಕಲ್ಲು ಮತ್ತೆ ಮುಳ್ಳುಗಳ ಮೇಲೆ ನಡ್ಕೊಂಡು ಹೋಗ್ತಾ ಇರಬೇಕಾಗತ್ತೆ. ಅಂದ್ರೆ ಜೀವನದಲ್ಲಿ ಪಾದ ಯಾವ ರೀತಿಯಾಗಿ ಕಲ್ಲು ಮತ್ತೆ ಮುಳ್ಳುಗಳ ಮೇಲೆ ನಡ್ಕೊಂಡು ಹೋಗ್ತಾ 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 ಏನಾಗುತ್ತೆ, ಅದಕ್ಕೆ ನಾನು ಮರದಲ್ಲಿರ್ತಕ್ಕಂಥ ಆಪಲ್ ಆಗೋದಕ್ಕೆ ಆಗೋದಿಲ್ಲ. ಇಲ್ಲಿ ಮರದಲ್ಲಿರ್ತಕ್ಕಂಥ ಆಪಲ್ ಅಂತ ಹೇಳಿದ್ರೆ ಆ ಒಂದು ಪಾದಕ್ಕಿರ್ತಕ್ಕಂತಹ ಕನಸುಗಳು. ಇಲ್ಲಿ ಪಾದವನ್ನ ಪೊಯೆಟ್ ಏನ್ ಮಾಡಿದ್ದಾರೆ, ಒಂದು ಮಗುಗೆ ಹೋಲಿಕೆ ಮಾಡಿದ್ದಾರೆ. ಯಾಕೆ ಇಲ್ಲಿ ಪಾದವನ್ನ ಮಗುಗೆ ಹೋಲಿಕೆ ಮಾಡಿದಾರಪ್ಪ ಅಂತ ಹೇಳಿದ್ರೆ, ಜೀವನ ಪೂರ್ತಿ ಪಾದ ಏನಾಗ್ತಾ ಇರುತ್ತೆ, ಈ ಒಂದು ಕಲ್ಲು ಮತ್ತೆ ಮುಳ್ಳುಗಳ ಮೇಲೆ ನಡ್ಕೊಂಡು ಜೀವನವನ್ನು ಸಾಗಿಸ್ತಾ ಇರುತ್ತೆ. ಅದೇ ರೀತಿಯಾಗಿ ಮಗುನೂ ಸಹ ಸುಖ ದುಃಖ ಕಷ್ಟ ನೋವು ನಲಿವುಗಳ ಮಧ್ಯೆ ಜೀವನವನ್ನ ನಡೆಸ್ತಾ ಹೋಗುತ್ತೆ. ಈ ಕಷ್ಟ ಸುಖ ಜೀವನದಲ್ಲಿ ಏನಾಗುತ್ತೆ, ಮಗುಗೆ ಪಾಠವನ್ನ ಹೇಳ್ಕೊಡ್ತವೆ ಅಂತ ಅರ್ಥ. ಇಲ್ಲಿ ನೋಡಿ, ಇವಾಗ ಈ ಒಂದು ಪದ್ಯದ ಒಂದು ಮೊದಲನೇ ಭಾಗವನ್ನು ನಾವು ತಿಳ್ಕೊಳ್ಳೋಣ. ಈ ಮೊದಲನೇ ಭಾಗ ಯಾವ್ದಪ್ಪ ಅಂತ ಹೇಳಿದ್ರೆ ಚೈಲ್ಡ್ಹುಡ್, ಅಂದ್ರೆ ಪಾದದ ಒಂದು ಬಾಲ್ಯ. ಇಲ್ಲಿ ಪಾದ ಅಂತ ಹೇಳಿದ್ರೆ ಮಗುವಿನ ಒಂದು ಬಾಲ್ಯ ಯಾವ ರೀತಿಯಾಗಿ ಇರುತ್ತೆ ಅಂತ. ದ ಚೈಲ್ಡ್ಸ್ ಫುಟ್ ಈಸ್ ನಾಟ್ ಎಟ್ ಅವೇರ್ ಇಟ್ಸ್ ಎ ಫುಟ್ and would like to be a butterfly or an apple. ಏನಪ್ಪ ಇದರ ಒಂದು ಅರ್ಥ ಅಂತಂದ್ರೆ, the child's foot, I already told you, foot is compared to child. Foot is a metaphor for the child. Here the child's foot does not aware that it is only a foot. It is not yet aware that it is only a foot. That means the child is not yet aware of its limitations. It dreams to become a butterfly or an apple. Here the phrase butterfly or an apple indicates the colorful dreams of the child. It is a one mark question. They may ask you a question, what does the phrase butterfly or an apple indicate? The answer is butterfly or an apple indicates the colorful dreams of a child. ಇಲ್ಲಿ ಚಿಕ್ಕ ವಯಸ್ಸಲ್ಲಿದ್ದಾಗ ಆ ಮಗುಗೆ ಮತ್ತೆ ಆ ಮಗುವಿನ ಪಾದಕ್ಕೆ ನಾನು ಬರೀ ಮಗು ಅಂತಕ್ಕಂಥ ಒಂದು ಅರಿವಿರೋದಿಲ್ಲ. ನಾನೇನು ಬೇಕಾದರೂ ಮಾಡ್ತೀನಿ, ನನ್ನ ಕೈಲಿ ಎಲ್ಲ ಆಗತ್ತೆ ಅಂತಕ್ಕಂಥ ಒಂದು ಆಸೆ ಇರುತ್ತೆ, ಒಂದು ನಂಬಿಕೆ ಇರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಆ ಮಗುವಿನ ಪಾದಕ್ಕೆ ಇನ್ನೂ ಗೊತ್ತಿಲ್ಲ ಏನಂತ, ನಾನು ಬರೀ ಪಾದ ಅಷ್ಟೇ, ನನ್ನ ಕೈಯಲ್ಲಿ ಬಟರ್ಫ್ಲೈ ಆಗೋದಕ್ಕೆ ಆಗೋದಿಲ್ಲ, ನನ್ನ ಕೈಯಲ್ಲಿ ಹಾರೋಕ್ಕಾಗೋದಿಲ್ಲ, ನಾನು ಇರೋದು ಬರೀ ನಡ್ಕೊಂಡು ಹೋಗೋದಕ್ಕೆ ಮಾತ್ರ. ಬಿಕಾಸ್ ನಾನು ಒಂದು ಪಾದ ಮಾತ್ರ, ನನಗೆ ರೆಕ್ಕೆಗಳಿಲ್ಲ, ನನ್ನ ಕೈಯಲ್ಲಿ ಹಾರಕ್ಕಾಗದ ಅಂತಕ್ಕಂಥ ಒಂದು ಅರಿವಿರೋದಿಲ್ಲ. ಅದೇ ರೀತಿಯಾಗಿ ಮಗುಗೂ ಅಷ್ಟೇ ಚಿಕ್ಕ ವಯಸ್ಸಲ್ಲಿದ್ದಾಗ ಕಲರ್ಫುಲ್ ಡ್ರೀಮ್ಸ್ ಇರುತ್ತೆ, ಕನಸುಗಳಿರುತ್ತೆ. ಏನಂತ, ನಾನು ಆಪಲ್ ಆಗಬೇಕು ಅಂತ. ಆದರೆ ನೀವೇ ಹೇಳಿ, ಮನುಷ್ಯ ಆಪಲ್ ಆಗಕ್ಕಾಗತ್ತಾ? ಆಗೋದಿಲ್ಲ. ಅಂದರೆ ಬಟರ್ಫ್ಲೈ ಆಗ್ತಕ್ಕಂಥದ್ದು ಮತ್ತೆ ಆಪಲ್ ಆಗ್ತಕ್ಕಂಥದ್ದು ಇಂಪಾಸಿಬಲ್ ಡ್ರೀಮ್ಸ್ ಆಫ್ ಎ ಚೈಲ್ಡ್ಸ್ ಫುಟ್. ಫುಟ್ ಕೆನಾಟ್ ಬಿಕಮ್ ಎ ಬಟರ್ಫ್ಲೈ, ಚೈಲ್ಡ್ ಕೆನಾಟ್ ಬಿಕಮ್ ಅನ್ ಆಪಲ್. ಸೊ ಬಟರ್ಫ್ಲೈ ಆ್ಯಂಡ್ ಆಪಲ್ ಆರ್ ದ ಇಂಡಿಕೇಶನ್ಸ್ ಆಫ್ ಕಲರ್ಫುಲ್ ಡ್ರೀಮ್ಸ್ ಆಫ್ ಎ child. Both are impossible. So this is how a person's childhood would be. ಒಬ್ಬ ವ್ಯಕ್ತಿಯ ಬಾಲ್ಯ ಜೀವನ ಯಾವ ರೀತಿಯಾಗಿರುತ್ತಪ್ಪ ಅಂತ ಹೇಳಿದ್ರೆ, ಅವನಿಗೆ ಅವನ ಒಂದು ಪ್ರಪಂಚದ ಅರಿವಿರೋದಿಲ್ಲ. ಏನಂತ, ನಮ್ಮ ಮನೆ ಪರಿಸ್ಥಿತಿ ಏನು, ನಾವು ಯಾವ ರೀತಿ ಇದ್ದೀವಿ, ನಮ್ಮ ಕನಸುಗಳೇನು, ಅಸಾಧ್ಯನಾ ಇಲ್ವಾ, ನಮ್ಮ ಆರ್ಥಿಕ ಪರಿಸ್ಥಿತಿ ಏನು, ಯಾವುದು ಸಹ ಗೊತ್ತಿರೋದಿಲ್ಲ. ಏನು ಬೇಕಾದರೂ ಆಗ್ತೀನಿ, ಎಲ್ಲ ಆಗ್ತೀನಿ, ನನ್ನ ಕೈಲಿ ಏನು ಬೇಕಾದರೂ ಸಾಧನೆ ಮಾಡೋಕ್ಕಾಗತ್ತೆ, ಎಲ್ಲ ಮಾಡ್ತೀನಿ ನಾನು ಅಂತಕ್ಕಂಥ ಒಂದು ಭ್ರಮೆಯಲ್ಲಿರುತ್ತೆ. ಆದರೆ ಬೆಳೆದು ದೊಡ್ಡವರಾಗ್ತಾ ಆಗ್ತಾ ಏನಾಗುತ್ತೆ, ನಾವು ಕಂಡಿರ್ತಕ್ಕಂತಹ ಕನಸುಗಳು ನನಸಾಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಆವಾಗ ಅರ್ಥ ಆಗುತ್ತೆ. ಸೊ ಇದು ಫಸ್ಟ್ ಪಾರ್ಟ್ ಆಫ್ ದ ಪೊಯಮ್. ಈ ಒಂದು ಪದ್ಯ ಭಾಗದಲ್ಲಿ 54 ಲೈನ್ಗಳಿದ್ದಾವೆ.
ಅದನ್ನು 4 ಭಾಗಗಳಾಗಿ ವಿಂಗಡಣೆ ಮಾಡಿದ್ದೀವಿ. ಇವಾಗ ಮೊದಲನೇ ಭಾಗ ಯಾವುದಪ್ಪ ಅಂತ ಹೇಳಿದ್ರೆ ಚೈಲ್ಡ್ಹುಡ್ ಅಂತ, ಅಂದರೆ ಮಗುವಿನ ಒಂದು ಬಾಲ್ಯದಲ್ಲಿ ಆ ಫುಟ್ ಯಾವ ಥರ ಇರುತ್ತೆ, ಆ ಮಗು ಯಾವ ಥರ ಇರುತ್ತೆ, ಅದರ ಥಾಟ್ಸ್ ಯಾವ ರೀತಿಯಾಗಿ ಹೋಗುತ್ತೆ ಅಂತಕ್ಕಂಥದ್ದನ್ನು ನಾವು ಇವತ್ತು ಈ ಒಂದು ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಸೊ ಇನ್ ದಿಸ್ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸ್ಡ್ ದ ಫಸ್ಟ್ ಪಾರ್ಟ್ ಆಫ್ ದ ಪೋಯಮ್, ದಟ್ ಈಸ್ childhood. So in the next class we shall discuss the second part of the poem. Till that, keep watching all our videos. Thank you so much.